ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 22/7/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 27/3/2020. ಓಂ ನಮಃ ಶಿವಾಯ್. ನಿಶ್ಚಿಂತ ಮಕ್ಕಳೇ, ಕೆಲವು ಮಕ್ಕಳು ಯೋಚಿಸುತ್ತಾರೆ, ಬಾಬಾ ನಾವು ನಿಮ್ಮಿಂದ ದೂರವಿದ್ದೇವಲ್ಲವೇ, ಅದಕ್ಕೆ ಭಯವಾಗುತ್ತಿದೆ. ಅರೆ, ಎಂತಹ ಅದ್ಭುತ ವಿಷಯ ಅಂದರೆ ನೀವು ಬಾಬಾರವರನ್ನು ತಿಳಿದುಕೊಂಡಿಲ್ಲ. ಬಾಬಾ ಸರ್ವಶಕ್ತಿವಂತನಾಗಿದ್ದಾನೆ. ನೀವು ಎಲ್ಲಿ ನೆನಪು ಮಾಡುತ್ತೀರೋ ಅಲ್ಲಿಗೆ ಬಾಬಾ ತಲುಪುತ್ತಾರೆ. ನಿಶ್ಚಯದ ಕೊರತೆ ಇದೆ, ನಿಶ್ಚಿಂತರಾಗಿರಿ, ನಿಶ್ಚಿಂತರಾಗಿರಿ. ಓಂ ನಮಃ ಶಿವಾಯ್. ಮೊದಲನೆಯದಾಗಿ ನಿಮ್ಮ ಬಾಬಾರವರ ಕಡೆಯಿಂದ, ನಮ್ಮ ಕಡೆಯಿಂದ ಎಲ್ಲಾ ಮಕ್ಕಳಿಗೆ, ಇಲ್ಲಿ ಕುಳಿತಿರುವವರಿಗಾಗಲಿ ಅಥವಾ ಎಲ್ಲಿಯೇ ಕುಳಿತಿದ್ದರೂ ಸಹ ಎಲ್ಲರಿಗೂ ನೆನಪು ಪ್ರೀತಿಗಳು. ಒಳ್ಳೆಯದು. ಮಕ್ಕಳು ಯೋಚಿಸುತ್ತಿರಬಹುದು, ಬಾಬಾ ಏಕೆ ಬರುತ್ತಿಲ್ಲ ಎಂದು. ನೋಡಿ ಮಕ್ಕಳೇ, ಸಮಯ ಮತ್ತು ಪರಿಸ್ಥಿತಿ ಏನು ನಡೆಯುತ್ತಿದೆ, ಹೊರಗೇನು ನಡೆಯುತ್ತಿದೆ? ಕೊರೋನಾ. ಕೊರೋನಾ ಕೊರೋನಾ ಎಂಬ ಹೆಸರು ಕೂಡ ಕಲ್ಪದ ಮೊದಲಿನದ್ದೇ ಆಗಿದೆ. ಕೊರೋನಾ ಅಂದರೆ ಎಲ್ಲರಿಗೂ ಇದನ್ನೇ ಹೇಳುತ್ತಿದ್ದರೆ, ಭಗವಂತನನ್ನು ನೆನಪು ಮಾಡಿರಿ. ಯಾರನ್ನು ನೆನಪು ಮಾಡಬೇಕು? ಭಗವಂತನನ್ನು ನೆನಪು ಮಾಡಿ. ಇಲ್ಲದಿದ್ದರೆ ಕೊರೋನಾ ಬಂದು ಬಿಡುತ್ತದೆ. ನೋಡಿ, ಸಮಯ ಮತ್ತು ಪರಿಸ್ಥಿತಿ ಹದಗೆಡುತ್ತಿದೆ. ಬಾಬಾ ಎಷ್ಟೋ ಸಮಯದಿಂದ ಸೂಚನೆ ನೀಡುತ್ತಿದ್ದಾರೆ, ಸಮಯವಿಲ್ಲ ಎಂದು. ಈಗ ಇಲ್ಲಿಯೂ ಬಂದಾಗಲೂ ಸೂಚನೆ ನೀಡುತ್ತಿದ್ದಾರೆ, ಮಕ್ಕಳೇ ಸಮಯವಿಲ್ಲ ಎಂದು. ಆದರೆ ಮಕ್ಕಳು ಏನು ಯೋಚಿಸುತ್ತಾರೆ? ಬಾಬಾ ಇದನ್ನು 80 ವರ್ಷಗಳಿಂದಲೂ ಹೇಳುತ್ತಲೇ ಬಂದಿದ್ದಾರೆ ಎಂದು. ಇದೇನು ದೊಡ್ಡ ವಿಷಯ? ಇದೇನು ಹೊಸ ವಿಷಯ? ಆಗ ಅದೇ ಕಥೆಯಾಗುತ್ತದೆ. ಹುಲಿ ಬಂತು ಹುಲಿ, ಹುಲಿ ಬಂತು ಹುಲಿ, ಮತ್ತು ಒಂದು ದಿನ ನಿಜವಾಗಿಯೂ ಹುಲಿ ಬಂದು ತಿಂದು ಬಿಟ್ಟಿತು. ಈಗಂತೂ ಹುಲಿಯ ಗರ್ಜನೆಯಷ್ಟೇ ಆಗಿದೆ. ಗರ್ಜನೆಗೇನೆ ಎಲ್ಲರೂ ನಡುಗಿ ಹೋಗಿದ್ದಾರೆ. ಒಳ್ಳೆಯದು. ಜನಕ್ ಮಗು ಬಹಳ ಒಳ್ಳೆಯವಳು. ಅಂದ್ರೆ ಜಾನಕಿ ದಾದಿ ಬಗ್ಗೆ ಬಾಬಾ ಹೇಳ್ತಾ ಇದ್ರು, ದಾದಿ ಬಹಳ ಒಳ್ಳೆಯವರು, ಬಹಳ ಸಂತೋಷವಾಗಿದ್ದಾರೆ. ನೋಡಿ, ಅದ್ಭುತ ವಿಷಯ. ಮಗು ಒಮ್ಮೆ ಹೇಳಿದ್ದಳು, ಬಾಬಾ ನಾನು ಯಾವಾಗ ದೇಹ ಬಿಡುತ್ತೇನೋ ಆಗ ನನಗೆ ಜನಜಂಗುಳಿ ಬೇಡ ಎಂದು. ನನಗೆ ಜನಜಂಗುಳಿ ಅಷ್ಟಾಗಿ ಇಷ್ಟವಿಲ್ಲ. ಬಾಬಾ ಹೇಳಿದರು, ಒಳ್ಳೆಯದು, ಸರಿ, ಹಾಗೆ ಆಗುವುದಿಲ್ಲ. ನೋಡಿ, ಅದ್ಭುತ ವಿಷಯವಲ್ಲವೇ? ಆ ಸಮಯದಲ್ಲಿ, ಆ ಕಾಲದಲ್ಲಿ ಮಗು ಹೇಳಿದ್ದಳು, ಬಾಬಾ ನಾನು ದೇಹ ಬಿಡುವಾಗ ನನಗೆ ಕೇವಲ ನೀವು ಬೇಕು, ಹೆಚ್ಚು ಜನಜಂಗುಳಿ ಬೇಡ ಎಂದು. ದೇಹಗಳಲ್ಲಿ ಮೋಹ ಸಿಲುಕಿಕೊಳ್ಳುತ್ತದಲ್ಲವೇ? ಅದ್ಭುತ ವಿಷಯ. ಹೋಗುವಾಗಲೂ ಎಂತಹ ದೊಡ್ಡ ಸೇವೆ. ಈಗ ನೋಡಿ, ಒಬ್ಬ ಮಹಾನ್ ಆತ್ಮದ ದೇಹವು ಸುಟ್ಟಿದೆ. ಜನಕ್ ಮಗುವಿನ ಕಡೆಯಿಂದಲೂ ಎಲ್ಲಾ ಮಕ್ಕಳಿಗೆ ನೆನಪು ಪ್ರೀತಿಗಳು. ಬಹಳ ಸಂತೋಷವಾಗಿದ್ದಾರೆ. ವತನದಲ್ಲಿ ಕುಳಿತಿದ್ದಾರೆ, ವತನದಿಂದ ನೋಡುತ್ತಿದ್ದಾರೆ ಮಧುಬನದಲ್ಲೇನೇನು ನಡೆಯುತ್ತಿದೆ ಎಂದು. ಒಂದು ಮಾತು ಹೇಳುತ್ತೇನೆ, ದೇಹ ಬಿಟ್ಟ ನಂತರ ಬಹಳ ತಿಳುವಳಿಕೆ ಬರುತ್ತದೆ. ಸಂಪೂರ್ಣ ಪರದೆಯು ಹೀಗೆ ತೆರೆದುಕೊಳ್ಳುತ್ತದೆ. ದೇಹ ಬಿಟ್ಟರೆಂದರೆ ಗಾಜಿನಂತೆ ಸ್ವಚ್ಛವಾಗಿ ಬಿಡುತ್ತದೆ, ಕನ್ನಡಿಯಾಗುತ್ತದೆ. ದೇಹ ಬಿಟ್ಟ ನಂತರ ಆತ್ಮವು ಪ್ರಕಾಶದ ದೇಹದಲ್ಲಿ ಪಾರದರ್ಶಕವಾಗುತ್ತದೆ. ಅಂದರೆ ಪ್ರಕಾಶದ ದೇಹದ ಆಚೆ ಈಚೆ ಏನನ್ನು ಬೇಕಾದರೂ ನೋಡಬಹುದು, ಪ್ರತಿಯೊಂದರ ಒಳಗೂ ಹೋಗಬಹುದು. ಉದಾಹರಣೆಗೆ, ಈ ದೇಹವಿದೆ, ಇಲ್ಲಿಂದ ಹೋದರೆ ಗೋಡೆಗೆ ಅಪ್ಪಳಿಸುತ್ತೇವಲ್ಲವೇ? ಹಾಗೆಯೇ ದೇಹದ ಮೇಲೆ ಚರ್ಮವಿದೆ. ಯಾವ ವ್ಯವಸ್ಥೆ ಎಲ್ಲಿ ಅಳವಡಿಕೆಯಾಗಿದೆ ಎನ್ನುವುದು ಕಾಣಿಸುವುದಿಲ್ಲ. ಆತ್ಮದ ಮನಸ್ಸಿನಲ್ಲೇನು ನಡೆಯುತ್ತಿದೆ ಎನ್ನುವುದು ಕೂಡ ಕಾಣಿಸುವುದಿಲ್ಲ. ಈಗ ದೇಹದಿಂದ ಹೊರಬಂದ ತಕ್ಷಣ ಸಂಪೂರ್ಣ ಪಾರದರ್ಶಕವಾಗಿದೆ. ಬಾಬಾರವರ ಬಳಿ ಮೇಲೆ ಬಂದು ಕುಳಿತಾಗ ಕೆಳಗಿನ ದೃಶ್ಯವನ್ನು ತೋರಿಸಲಾಯಿತು. ಎಲ್ಲರಿಗೂ ಒಂದು ಆತಂಕವಿದೆ, ಈಗ ಮುಂದೆ ಏನಾಗುವುದು? ಜನಕ್ ಮಗು ಬಂದು ಹೇಳುತ್ತಾಳೆ, ಬಾಬಾ ಈಗ ನೋಡಿ, ಇದು ಅತ್ಯಂತ ದೊಡ್ಡ ವಿಷಯ. ನೋಡಿ, ಮಗು ಹೇಳುತ್ತಾಳೆ, ಬಾಬಾ ಹಾಗಾದರೆ ನಿಮ್ಮ ಮೇಲೆ ಎಂತಹ ನಿಶ್ಚಯವಿದೆ? ಬುದ್ಧಿಯಲ್ಲಿ ಮುಂದೆ ಏನಾಗುವುದು ಎಂಬ ಇಷ್ಟೊಂದು ಭಯ ತುಂಬಿರುವಾಗ ಇವರಿಗೆಲ್ಲಿ ನಿಶ್ಚಯ? ನಮ್ಮ ಸಂಸ್ಥೆ ಹೀಗಾಗಬಾರದು, ಹಾಗಾಗಬಾರದು ಎಂಬ ಭಯ. ಜನಕ್ ಮಗು ಎಲ್ಲವನ್ನೂ ಹೇಳುತ್ತಿದ್ದಾಳೆ. ನೋಡಿ ಬಾಬಾ, ಇವರು ಹೇಗೆ ಯೋಚಿಸುತ್ತಿದ್ದಾರೆ. ನಾವಂತೂ ಬಂದು ಬಿಟ್ಟೆವು, ನಮಗೆ ಬಹಳ ಸಂತೋಷವಿದೆ. ಆದರೆ ಮಕ್ಕಳು ಯೋಚಿಸುತ್ತಿದ್ದಾರೆ, ಬಾಬಾ ಈಗ ಮುಂದೆ ಏನಾಗುವುದು? ಅರೆ, ಯಜ್ಞವನ್ನು ಯಾರು ಮಾಡಿದ್ದು? ಬಾಬಾ ಅವರು ಏನು ಇಚ್ಛಿಸುತ್ತಾರೋ ಅದೇ ಆಗುವುದು. ನೀವು ಯೋಚಿಸುವುದರಿಂದ ಏನೂ ಆಗುವುದಿಲ್ಲ.
ನೀವು ಯೋಚಿಸುತ್ತಲೇ ಇರಿ ಏನಾಗುವುದು ಎಂದು. ಅಂದರೆ ಹೀಗೆ ಯೋಚಿಸುತ್ತಾರೆ, ಬಾಬಾ ಈಗ ಏನಾಗುವುದು? ಅಂದರೆ ತಂದೆಯ ಮೇಲೆ ಸಂಪೂರ್ಣವಾಗಿ ನಿಶ್ಚಯವಿಲ್ಲ, ತಂದೆಗಿಂತ ಹೆಚ್ಚು ನಿಶ್ಚಯ ತಮ್ಮ ಮೇಲೆಯೇ ಇದೆ. ಈಗ ನೋಡಿ, ಪ್ರಪಂಚದಲ್ಲಿ ರಾಜ ಮತ್ತು ಭಿಕ್ಷುಕ ಎಲ್ಲರನ್ನು ಸಮಾನವಾಗಿ ಮಾಡಲಾಗಿದೆ. ಬಡವನ ಹೊಟ್ಟೆಗೆ ಯಾವ ಆಹಾರ ಹೋಗುತ್ತಿದೆಯೋ ಶ್ರೀಮಂತನ ಹೊಟ್ಟೆಗೂ ಅದೇ ಹೋಗುತ್ತಿದೆ. ಬಡವನು ಹೊರಗೆ ಬರುತ್ತಿಲ್ಲವೆಂದರೆ ಶ್ರೀಮಂತನೂ ಹೊರಗೆ ಬರುತ್ತಿಲ್ಲ. ಎಲ್ಲರೂ ಒಂದೇ ಮಟ್ಟಕ್ಕೆ ಬಂದು ಬಿಟ್ಟರಲ್ಲವೇ? ಯಾರು ವಿಜ್ಞಾನದ ಮೇಲೆ ಅಹಂಕಾರ ಪಡುತ್ತಿದ್ದರೋ ವಿಜ್ಞಾನವೂ ವಿಫಲವಾಯಿತಲ್ಲವೇ? ಈಗ ಪಾಪಕರ್ಮಗಳು ಹೆಚ್ಚಾಗುತ್ತಿವೆ. ಒಳ್ಳೆಯದು. ಇಂದು ನಾವು ಪ್ರಪಂಚದ ಸ್ಥಿತಿಯನ್ನು ತಿಳಿಸುತ್ತೇವೆ. ಎಲ್ಲೆಡೆ ಸುತ್ತು ಹಾಕಿ ಬಂದಿದ್ದೇವೆ. ಪ್ರತಿಯೊಬ್ಬರು ಏನು ಯೋಚಿಸುತ್ತಿದ್ದಾರೆಂದರೆ, ಎಲ್ಲರ ಮನಸ್ಸಿನಲ್ಲಿಯೂ ನಮಗೆ ಈ ಕಾಯಿಲೆ ಬರಬಾರದು ಎಂಬ ಭಯವಿದೆ. ಬೇರೆಯವರ ಮಾತು ಬಿಡಿ, ನಮ್ಮ ಬಾಬಾರವರ ಮಕ್ಕಳಲ್ಲಿಯೇ ಈ ಭಯ ತುಂಬಿದೆ. ಅವರಿಗೂ ಈ ನಿಶ್ಚಯವಿಲ್ಲ ಮತ್ತು ಭಯವಂತೂ ಬಂದೇ ಬರುತ್ತದೆ. ನೀವು ಭಯದ ಬಾಗಿಲನ್ನು ತೆರೆದರೆ ಅದು ತಟ್ಟಿಯೇ ತಟ್ಟುತ್ತದೆ. ಹಾಗಾದರೆ ಎಲ್ಲರ ಮನಸ್ಸಿನಲ್ಲಿರುವ ಭಯವೇನು? ನಮಗೆ ಬರಬಾರದು ಎಂದು. ಅಂದರೆ ಇದು ಕೂಡ ಸಂಪೂರ್ಣವಾಗಿ ಬಾಬಾರವರ ಮೇಲೆ ನಿಶ್ಚಯವಿಲ್ಲ ಎಂದರ್ಥ. ಈಗ ನೋಡಿ, ಪ್ರತಿಯೊಬ್ಬ ಮಗುವು ಎದರಿದ್ದಾರೆ. ಎಲ್ಲರೂ ನಮ್ಮ ದೇಶವು ಅಪಾಯದಲ್ಲಿದೆ ಎಂದು ಯೋಚಿಸುತ್ತಿದ್ದಾರೆ. ಅರೆ, ಅಪಾಯದಲ್ಲಿಲ್ಲ, ಅಪಾಯವು ದೂರವಾಗುತ್ತಿದೆ. ಅಪಾಯವು ಮೊದಲೇ ಇತ್ತು. ಈ ಸಣ್ಣ ಸಣ್ಣ ಪ್ರಾಣಿ ಜೀವಿಗಳನ್ನು ಎಲ್ಲರೂ ತಿನ್ನುತ್ತಿದ್ದರು. ಅಪಾಯವು ಮೊದಲೇ ಇತ್ತು. ಈಗೇನು ಅಪಾಯವಿದೆ? ಯೋಚಿಸಿ. ನಮ್ಮ ಬ್ರಾಹ್ಮಣ ಮಕ್ಕಳು ಯೋಚಿಸಬೇಕಲ್ಲವೇ? ಇಷ್ಟೊಂದು ಬಾಬಾರವರನ್ನು ನೆನಪು ಮಾಡುತ್ತಾರೆ. ದೇಹಿ ಅಭಿಮಾನಿ ಸ್ಥಿತಿಯಲ್ಲಿದ್ದಾರೆ. ಹಾಗಾದರೆ ಆತ್ಮವು ಎಂದಿಗೂ ಸಾಯುವುದಿಲ್ಲ ಎಂದು ಯೋಚಿಸಿ. ಹೀಗೆ ಏಕೆ ಯೋಚಿಸುತ್ತಿಲ್ಲ? ಏಕೆ ಹೆದರುತ್ತಿದ್ದೀರಿ? ಆತ್ಮವು ಎಂದಿಗೂ ಸಾಯುವುದಿಲ್ಲ. ದೇಹಿ ಅಭಿಮಾನಿಯಾಗುವ ಅಭ್ಯಾಸವಿಲ್ಲ. ಆತ್ಮವು ಅಜರ, ಅಮರ, ಅವಿನಾಶಿಯಾಗಿದೆ. ಹಾಗಾದರೆ ಭಯ ಯಾವುದಕ್ಕೆ? ಯೋಚಿಸಿ. ನೀವು ಜೀವನವನ್ನು ತಂದೆಗೆ ಸಮರ್ಪಣೆ ಮಾಡಿರುವಾಗ ದೇಹವು ಹೋದರೂ ಏನಾಗುವುದು? ತಂದೆಯ ಬಳಿಗೆ ಹೋಗುತ್ತೇವೆ. ಸಂತೋಷವಾಗಬೇಕಲ್ಲವೇ? ನೋಡಿ, ಜನಕ್ ಮಗುವಿಗೆ ಎಷ್ಟು ಸಂತೋಷವಿದೆ. ಅವರು ಹೇಳುತ್ತಾರೆ, ಬಾಬಾ ಧನ್ಯವಾದ, ಧನ್ಯವಾದ ಬಾಬಾ, ನೀವು ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿರಿ. ದೊಡ್ಡ ಬಂಧನವಿತ್ತು. ಮಗು ಬಹಳ ಮುದ್ದಾಗಿದ್ದಾಳೆ, ಕುಳಿತಿದ್ದಾಳೆ, ತನ್ನ ಸ್ಥೂಲ ದೇಹವನ್ನು ನೋಡುತ್ತಿದ್ದಾಳೆ ಮತ್ತು ಎಲ್ಲರನ್ನೂ ನೋಡುತ್ತಿದ್ದಾಳೆ. ನಮಗೂ ತಿಳಿಸುತ್ತಿದ್ದಾರೆ, ಬಾಬಾ ಏನೇನೋ ನಡೆಯುತ್ತಿದೆ. ಅಂತಹ ಅನೇಕ ವಿಷಯಗಳನ್ನು ಹೇಳಲು ಸಾಧ್ಯವಿಲ್ಲ. ಇಲ್ಲದಿದ್ದರೆ ಮೊದಲೇ ಭಯವಿದೆ, ಇನ್ನೂ ಹೆದರಿ ಬಿಡುತ್ತಾರೆ. ಸಮಯವು ತನ್ನಷ್ಟಕ್ಕೆ ತಾನೇ ತೆರೆದುಕೊಳ್ಳುತ್ತದೆ. ಸಮಯವನ್ನು ತನ್ನಷ್ಟಕ್ಕೆ ತಾನೇ ನೋಡುತ್ತೇನೆ. ಒಬ್ಬ ಮಹಾನ್ ಆತ್ಮ. ಈಗ ನೋಡಿ, ಎಲ್ಲರೂ ದುಃಖಿತರಾಗಿದ್ದಾರೆ. ಇಲ್ಲಿಂದ ಹೋದರೆ ದುಃಖವಾಗುತ್ತದೆ, ಅಲ್ಲಿಗೆ ಬಂದರೆ ನಮಗೆ ಸಂತೋಷವಾಗುತ್ತದೆ. ಅಲ್ಲಿಗೆ ಬಂದರೆ ನಮಗೆ ಸಂತೋಷವಾಗುತ್ತದೆ. ಬಂದು ಬಿಟ್ಟರು. ಮೀಟಿಂಗ್ ನಲ್ಲಿ ಕುಳಿತುಕೊಳ್ಳುವವರು, ಧರ್ಮರಾಜನ ಕಚೇರಿಯಲ್ಲಿ ಕುಳಿತುಕೊಳ್ಳುವವರು ಬಂದು ಬಿಟ್ಟರು. ಧರ್ಮರಾಜನ ಕಚೇರಿ ಕುಳಿತುಕೊಳ್ಳುತ್ತದಲ್ಲವೇ? ಅವರು ಬಂದು ಬಿಟ್ಟರು. ಬಾಬಾ ಗುಲ್ಜಾರ್ ದಾದಿಯವರು ಇದ್ದಾರೆ. ಇನ್ನು ಸ್ವಲ್ಪ ಸಮಯವಷ್ಟೇ ಬಾಕಿ ಇದೆ. ಬಹಳ ಅದ್ಭುತವಾಗಿದೆ. ಒಳ್ಳೆಯದು. ವಿಶ್ವದಲ್ಲಿ ಏನಾಗುತ್ತಿದೆ? 4 ಕಡೆ ಭಯವಿದೆ. ಎಲ್ಲರೂ ಎದುರಿದ್ದಾರೆ. ಏನಾಗುವುದು? ಏನಾಗುವುದು? ಈಗ ಅಂತಹ ಸ್ಥಿತಿ ಬಂದಿದೆಯಲ್ಲವೇ? ಬಾಬಾ ಹೇಳಿದ್ದಾರಲ್ಲವೇ, ಯಾರ ಅಂತ್ಯ ಸಂಸ್ಕಾರವನ್ನು ಮಾಡುವವರು ಇರುವುದಿಲ್ಲ, ಅಂತಹ ಸ್ಥಿತಿ ಬರುತ್ತದೆಂದು. ಈಗ ನೋಡಿ, ಕಾಯಿಲೆ ಬಂದಿದೆ ಮತ್ತು ಯಾರ ಅಂತ್ಯ ಸಂಸ್ಕಾರ ಮಾಡುತ್ತಿಲ್ಲ, ಹಾಗೆಯೇ ಬಿದ್ದಿದ್ದಾರೆ. ಹುಳುಗಳು ಹರಿಯುತ್ತಿವೆ, ನೊಣಗಳು ಸೊಳ್ಳೆಗಳು ತಿನ್ನುತ್ತಿವೆ. ಎಲ್ಲರೂ ಕುಳಿತಿದ್ದಾರೆ. ಭೂಮಿಯಲ್ಲಿ ಉಳುತ್ತಲೂ ಇಲ್ಲ. ಏಕೆಂದರೆ ಯಾರು ಮಾಡುತ್ತಾರೆ? ಒಬ್ಬರಾದ ನಂತರ ಒಬ್ಬರು ಹೀಗೆ ಹೋಗುತ್ತಿದ್ದಾರೆ. ಮೊದಲು ಹಳ್ಳಿಯಲ್ಲಿ ಯಾರಾದರೂ ದೇಹ ಬಿಟ್ಟರೆ ಇಡೀ ಹಳ್ಳಿಯವರು ಹೆಗಲು ಕೊಡಲು ಬರುತ್ತಿದ್ದರು. ಈಗ ಏನಾಗಿದೆ? ಈಗ ಪೊಟ್ಟಣ ಕಟ್ಟಿ ಹಾಕಿ ಬಿಡುತ್ತಾರೆ. ಏನು ಮಾಡುತ್ತಾರೆ? ಒಂದು ಬಟ್ಟೆಯಲ್ಲಿ ಪೊಟ್ಟಣದಂತೆ ಸುತ್ತಿ ಹಾಕಿ ಬಿಡುತ್ತಾರೆ. ಇಂತಹ ಸ್ಥಿತಿ ನಡೆಯುತ್ತಿದೆ. ಆದರೆ ಕರುಣೆ ಏಕೆ? ಏಕೆಂದರೆ ಬಾಬಾ ಬಂದಿರುವುದೇ ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಏನಾಗಬೇಕು ಅದು ಆಗಿಯೇ ತೀರುತ್ತದೆ. ಹೌದು, ಒಂದು ವಿಷಯ ಮಾಡಬಹುದು ಮಕ್ಕಳೇ, ಹೆದರಬೇಡಿ. ಈ ಭಯವಿದೆಯಲ್ಲವೇ,
ಇದು ಎಲ್ಲರನ್ನೂ ಕೊಲ್ಲುತ್ತಿದೆ. ಈ ಭಯವು ಎಲ್ಲರ ದೇಹಗಳಲ್ಲಿ ಇಲ್ಲದ ಕಾಯಿಲೆಯನ್ನು ಹುಟ್ಟುಹಾಕುತ್ತಿದೆ. ಎಲ್ಲಾ ಮಕ್ಕಳಿಗೆ ತಂದೆಯು ಈ ಸಂದೇಶ ಕೊಡುತ್ತಿದ್ದಾರೆ. ಮೊದಲು ಮೃತ್ಯುವಿನ ಭಯವನ್ನು ಹೊರಹಾಕಿರಿ. ಮೃತ್ಯು ಎಂದರೇನು? ಆತ್ಮಕ್ಕೆ ಎಂದಾದರೂ ಮೃತ್ಯು ಉಂಟಾಗುತ್ತದೆಯೇ? ಹಾಗಾಗಿ ತಂದೆಯು ಇಲ್ಲಿ ಎಲ್ಲಾ ಮಕ್ಕಳನ್ನು ನೋಡುತ್ತಿದ್ದಾರೆ ಮತ್ತು ಎಲ್ಲರ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಮತ್ತೊಮ್ಮೆ ಆತ್ಮದ ಪರೀಕ್ಷೆ ತೆಗೆದುಕೊಳ್ಳುತ್ತಿದ್ದಾರೆ. ಆತ್ಮದ ಪಾಠ ಪಕ್ಕಾ ಆಗಿದೆಯೇ ಅಥವಾ ಇಲ್ಲವೇ? ಒಳ್ಳೆಯದು. ನಿಮಗೆ ಭಯವಿದೆಯೇ? ಭಯವಿದೆಯೇ ಮಕ್ಕಳೇ? ಕೆಲವು ಮಕ್ಕಳು ಯೋಚಿಸುತ್ತಾರೆ, ಬಾಬಾ ನಾವು ನಿಮ್ಮಿಂದ ದೂರವಿದ್ದೇವಲ್ಲವೇ, ಅದಕ್ಕೆ ಭಯವಾಗುತ್ತಿದೆ ಎಂದು. ಅರೆ, ಎಂತಹ ಅದ್ಭುತ ವಿಷಯ ಅಂದರೆ ನೀವು ಬಾಬಾರವರನ್ನು ತಿಳಿದುಕೊಂಡಿಲ್ಲ. ತಂದೆ ಯಾರು? ಭಗವಂತ ಯಾರು? ಸರ್ವಶಕ್ತಿವಂತ. ಭಗವಾನುವಾಚ, ಭಗವಂತನ ಮಹಾವಾಕ್ಯಗಳಿವೆ. ನೀವು ಎಲ್ಲಿ ನೆನಪು ಮಾಡುತ್ತೀರೋ ಅಲ್ಲಿಗೆ ಬಾಬಾ ತಲುಪುತ್ತಾರೆ. ನಿಶ್ಚಯದ ಕೊರತೆ ಇದೆ. ದೃಢ ಸಂಕಲ್ಪದ ಪೆಟ್ಟಿಗೆಯನ್ನು ಭದ್ರವಾಗಿ ಕಟ್ಟಿಕೊಳ್ಳಿ. ಯಾವ ಮಗುವಿಗೆ ದೃಢ ಸಂಕಲ್ಪದ ಪೆಟ್ಟಿಗೆ ಪಕ್ಕಾ ಆಗಿದೆಯೋ, ಬಾಬಾ ನಾನು ಇಲ್ಲಿಯೇ ಇದ್ದು ಸೇವೆ ಮಾಡಬೇಕೆಂದು ನಿಮಗನಿಸಿದರೆ ನಾನು ಮಾಡುತ್ತೇನೆ ಎಂದು ನಿಶ್ಚಿಂತರಾಗಿರಿ. ನಿಶ್ಚಿಂತರಾಗಿರಿ. ಇಲ್ಲಿಗೆ ಬಂದರೆ ಏನು ಮಾಡುತ್ತಾರೆ? ಮಕ್ಕಳು ಯೋಚಿಸುತ್ತಾರೆ, ಅಲ್ಲಿಯೇ ಇದ್ದರೆ ಕನಿಷ್ಠ ಪಕ್ಷ ಬಾಬಾರವರನ್ನಾದರೂ ಭೇಟಿಯಾಗುತ್ತಿರಬಹುದು ಎಂದು. ಮಕ್ಕಳು ಹೀಗೆ ಯೋಚಿಸುತ್ತಾರೆ. ಅರೆ, ನೀವು ಎಲ್ಲಿದ್ದೀರೋ ತಂದೆಯು ಅಲ್ಲಿಗೆ ಪ್ರತಿದಿನ ಭೇಟಿಯಾಗಲು ಬರುತ್ತಾರೆ. ಆದರೆ ಈಗಲೂ ಸೋಮಾರಿತನ, ಹುಡುಗಾಟಿಕೆ ಹೋಗುತ್ತಿಲ್ಲ. ಚರ್ಚೆ ನಡೆಯುತ್ತಿದೆ, ಆದರೆ ಪುರುಷಾರ್ಥ ಮಾಡುತ್ತಿಲ್ಲ. ಎಲ್ಲರೂ ಹೇಳುತ್ತಿದ್ದರು, ಬಾಬಾ ಪುರ್ಸೊತ್ತಿಲ್ಲ, ಸಮಯ ಸಿಗುತ್ತಿಲ್ಲ ಎಂದು. ಮಕ್ಕಳೇ, ಈಗ ಎಷ್ಟೊಂದು ಪುರ್ಸೊತ್ತಿದೆ. 7 ದಿನಗಳ ಕಾಲ ಹೀಗೆ ಬಟ್ಟಿಯಲ್ಲಿ ಪಕ್ವವಾದರೆ ಸಂಪೂರ್ಣವಾಗಬಹುದು. ಅಷ್ಟೊಂದು ಪುರ್ಸೊತ್ತಿದೆ. ಆದರೆ ಈಗಲೂ ಏನು ಯೋಚಿಸುತ್ತಿದ್ದಾರೆ? ಕೆಲವರು ಹೇಳುತ್ತಾರೆ, ಬಾಬಾ ಇದು ನಡೆಯಲಿದೆ ಎಂದು ನೀವು ಮೊದಲೇ ಏಕೆ ತಿಳಿಸಲಿಲ್ಲ? ಅಂದ್ರೆ ಇಂತಹ ಕಾಯಿಲೆ ಬರಲಿದೆ, ಇಂತಹ ಘಟನೆ ನಡೆಯಲಿದೆ ಅಂತ ಮೊದಲೇ ಏಕೆ ತಿಳಿಸಲಿಲ್ಲ? ಈಗಂತೂ ಬಹಳಷ್ಟು ತಿಳಿಸಲಾಗಿದೆ. ಕೆಲವು ತಿಂಗಳುಗಳ ಹಿಂದೆಯೇ ಸೂಚನೆ ಕೊಟ್ಟು ಹೋಗಲಾಗಿತ್ತು. ದೇಹದಲ್ಲಿ ಹುಳುಗಳು ಹರಿಯುವಂತಹ ಕಾಯಿಲೆ ಬರುತ್ತದೆ ಎಂದು. ಆದರೆ ಮಕ್ಕಳಿಗೆ ಯಾವುದೋ ಕಾಯಿಲೆ ಇರಬಹುದು ಎಂದು ಅನಿಸಿತು. ನೋಡಿ ಮಕ್ಕಳೇ, ಸಮಯ ಹತ್ತಿರ ಬರುತ್ತಿದೆ. ಪಾಪದ ಕೊಡ ತುಂಬುತ್ತಿದೆ. ಪಾಪದ ಕೊಡದಲ್ಲಿ ಈಗ ಏನೇನು ನಡೆದಿದೆಯೋ, ಕೊಡದಲ್ಲಿ ಸ್ವಲ್ಪ ಹೀಗೆ ಮಾಡಿದಾಗ ಇಷ್ಟೇ ನೀರು ಹೊರ ಬಂದಿದೆ ಅಷ್ಟೇ. ಅದು ಹೊಡೆದಾಗ ಏನಾಗುವುದು? ಅಂದ್ರೆ ಪಾಪದ ಕೊಡ ಬಗ್ಸಿದಾಗ ಸ್ವಲ್ಪ ನೀರು ಹೊರಗೆ ಬರ್ತದಷ್ಟೇ. ಅದೇ ಕೊಡ ಹೊಡಿತು ಅಂದ್ರೆ ಏನಾಗುವುದು? ಎಲ್ಲಾ ಮಕ್ಕಳಿಗೂ ತಂದೆಯೂ ಹೇಳುತ್ತಿದ್ದಾರೆ, ಹೇಗಾಗುವುದು? ಏನಾಗುವುದು? ನಾವು ಬಾಬಾರವರ ಬಳಿ ತಲುಪಲು ಸಾಧ್ಯವಾಗುತ್ತದೋ ಇಲ್ಲವೋ ಎಂದು ಯೋಚಿಸಬೇಡಿ. ನೀವು ತಂದೆಯ ಬಳಿಯೇ ಇದ್ದೀರಿ. ತಂದೆಯು ಪ್ರತಿದಿನ ಸುತ್ತು ಹಾಕುತ್ತಿದ್ದಾರೆ. ಪ್ರತಿಯೊಬ್ಬ ಮಗುವಿಗೂ ಈಗ ತಂದೆಯು ತಿಳಿಸಲು ಆರಂಭಿಸಿದರೆ ಮಕ್ಕಳಿಗೆ ತಮ್ಮ ಬಗ್ಗೆ ತಮಗೇನೆ ನಾಚಿಕೆಯಾಗುತ್ತದೆ. ಮಕ್ಕಳು ಇಲ್ಲಿ ಕುಳಿತಿದ್ದಾರೆ, ಆದರೆ ತಿಳಿಸುತ್ತಿದ್ದಾರೆ. ಅವರಿಗೆ ತಿಳಿಸುವುದು ಅಗತ್ಯವಾಗಿದೆ. ಇಂತಹ ಸಮಯದಲ್ಲಿಯೂ ಮಕ್ಕಳ ಪುರುಷಾರ್ಥವು ಇಷ್ಟೊಂದು ಸಡಿಲವಾಗಿದೆ. ಆದರೂ ಕರ್ಮಗಳ ಮೇಲೆ ವಿಶೇಷ ಗಮನ ಕೊಡುತ್ತಿಲ್ಲ. ಎಂತಹ ಬಟ್ಟಿ ಮಾಡುತ್ತಿದ್ದೀರಿ? ಹೇಗೆ ನೆನಪು ಮಾಡುತ್ತಿದ್ದೀರಿ? ತಂದೆ ಇಚ್ಛಿಸುವುದಿಲ್ಲ. ತಂದೆಯ ಬಳಿ ಬಂದರೇನಾಗುವುದು? ಏನು ಮಾಡುವಿರಿ? ಇಡೀ ದಿನ ಬಟ್ಟಿ ಮಾಡಲು ಸಾಧ್ಯವೇ? ಸಾಧ್ಯವಿಲ್ಲ. ಯೋಚಿಸುತ್ತಾರೆ, ತಂದೆಯ ಮನೆಗೆ ಬರುತ್ತೇವೆ, ಭೇಟಿಯಾಗುತ್ತಿರುತ್ತೇವೆ ಎಂದು. ತಂದೆಯ ಧ್ವನಿ ತಲುಪುತ್ತದೆ, ತಂದೆಯ ಸಂದೇಶ ತಲುಪುತ್ತದೆ. ಆದರೆ ಕೊಟ್ಟಿರುವ ಸ್ಥಾನದಲ್ಲಿ ಈಗ ಏನು ಮಾಡುತ್ತಿದ್ದೀರಿ? ತಂದೆಯು ಪದೇ ಪದೇ ಎಚ್ಚರಿಕೆ ನೀಡುತ್ತಿದ್ದಾರೆ. ಸ್ವಂತ ಮಕ್ಕಳೇ ಕೇಳದಿದ್ದರೆ ಇನ್ನು ಬೇರೆಯವರಿಗೇನು ತಿಳಿಸುವಿರಿ? ಈಗ ವಿಸ್ತಾರವಾಗಲಿದೆ, ಹೇಗೆ ಸಂಭಾಳಿಸುವಿರಿ? ನಿಮ್ಮ ಬಳಿ ಸ್ಟಾಕ್ ಜಮಾ ಆಗಿದೆಯೇ? ಎಲ್ಲಾ ಮಕ್ಕಳು ತಮ್ಮ ತಮ್ಮ ಒಂದು ಒಳ್ಳೆಯ ಪತ್ರವನ್ನು ಬರೆದು ಕೊಡಿ. ಈಗ 7 ದಿನಗಳಾಗಿರಬಹುದು. ಎಷ್ಟು ತಪ್ಪುಗಳಾಗುತ್ತಿವೆ ಎಂದು ತಿಳಿಸಿ. ಅಂದ್ರೆ ಒಂದು ಬಾಬನಿಗೆ ಪತ್ರ ಬರೆದು 7 ದಿನದಲ್ಲಿ ನಿಮ್ಮಿಂದ ಏನೇನ್ ತಪ್ಪಾಗಿದ್ದಾವೆ ಅದನ್ನ ಬರೆದು ತಿಳಿಸಿ. ಇದನ್ನು ಎಲ್ಲರಿಗೂ ಹೇಳುತ್ತಿದ್ದಾರೆ ಮಕ್ಕಳೇ. ನೀವು ಎಲ್ಲೇ ಕುಳಿತಿದ್ದರೂ ಸಹ ಮುರುಳಿಯಲ್ಲಿಯೂ ನಿರ್ಲಕ್ಷ್ಯ, ಯೋಗದಲ್ಲಂತೂ ಸಂಪೂರ್ಣ ನಿರ್ಲಕ್ಷ್ಯ. ಅವರಿಗೆ ತಿಳಿಸಿ, ಇಷ್ಟೊಂದು ಸಮಯವಿದ್ದರೂ ಸಹ ಕೆಲವು ಮಕ್ಕಳು ಮುರುಳಿ ಓದುತ್ತಿಲ್ಲ. ಈಗ ಏನೆನ್ನಲ್ಲಿ? ಯಾರು ಮುರುಳಿ ಓದುತ್ತಿಲ್ಲವೋ ಅವರಿಗೆ ವಿಶೇಷ ಗಮನ.
ಗಮನವಿಟ್ಟು ಓದಿ. ಈಗಂತೂ ಕನಿಷ್ಠ ಪಕ್ಷ 2-3 ಸಾರಿಯಾದರೂ ಓದಬೇಕು. ಮಕ್ಕಳಂತೂ 1 ಸಾರಿಯೂ ಓದುತ್ತಿಲ್ಲ. ನೋಡಿ ಎಂತಹ ಅದ್ಭುತ ವಿಷಯ. ಹೇಳುತ್ತಾರೆ, ಬಾಬಾ ನಾವು ವಿಶ್ವ ಸೇವೆ ಮಾಡುತ್ತೇವೆ ಎಂದು, ವಿಶ್ವ ಕಲ್ಯಾಣ ಮಾಡುತ್ತೇವೆ ಎನ್ನುತ್ತೀರಿ, ಆದರೆ ಸ್ವಯಂನ ಕಲ್ಯಾಣ ಮಾಡಿಕೊಂಡಿದ್ದೀರಾ? ವಿಶ್ವದ ಕಲ್ಯಾಣ ಮಾಡುವಿರಿ, ಮೊದಲು ಎಲ್ಲಾ ಮಕ್ಕಳು ಸ್ವಯಂನ ಕಲ್ಯಾಣ ಮಾಡಿಕೊಳ್ಳಿ. ಏಕೆಂದರೆ ಬರುವ ಸಮಯದಲ್ಲಿ ವಿಶ್ವ ಕಲ್ಯಾಣಕಾರಿಯಾಗಬೇಕಿದೆ. ಈಗ ಯಾರು ತಂದೆಗೆ ದೂರು ನೀಡುವುದಿಲ್ಲ, ಬಾಬಾ ಸಮಯವಿರಲಿಲ್ಲ, ಪುರ್ಸೊತ್ತಿರಲಿಲ್ಲ, ಇದನ್ನು ಮಾಡಲು ಅದನ್ನು ಮಾಡಲು ಎಂದು. ನೋಡಿ ಎಲ್ಲಿ ಸಿಲುಕಿಕೊಂಡಿರಿ? ವಿಜ್ಞಾನದ ಸಾಧನಗಳಲ್ಲಿ ಸಿಲುಕಿಕೊಂಡಿದ್ದೀರಿ. ಹೌದು, ಮುರುಳಿ ಬಿಟ್ಟಿತು, ಯೋಗ ಬಿಟ್ಟಿತು. ಯೋಗ ಬಿಟ್ಟಿತು, ಏಕೆ ಬಿಟ್ಟಿತು? ಒಳ್ಳೆಯದು. ಜನಕ್ ಮಗುವಿನ ಕಡೆಯಿಂದಲೂ ಎಲ್ಲಾ ಮಕ್ಕಳಿಗೂ ನೆನಪು ಪ್ರೀತಿಗಳು. ಆ ಮಗು ಬಹಳ ಸಂತೋಷವಾಗಿದ್ದಾಳೆ. ಇನ್ನು ವತನದಲ್ಲಿಯೇ ಇರುತ್ತೇನೆ. ಅವಳ ದೇಹದ ಅಂತ್ಯ ಸಂಸ್ಕಾರವಾಗುವವರೆಗೆ ಇಲ್ಲಿದ್ದು ನಂತರ ವಿಶ್ವ ಸೇವೆಗೆ ಹೊರಡುತ್ತೇನೆ. ಮತ್ತು ಯಾರಾದರೂ ಜನಕ್ ಮಗು ಮತ್ತೆ ಜನ್ಮ ತಾಳುತ್ತಾಳೆ ಎಂದು ಯೋಚಿಸುತ್ತಿದ್ದಾರೆ, ಹಾಗೆ ಯೋಚಿಸಬೇಡಿ. ಏಕೆಂದರೆ ಮಗು ಈಗ ನೇರವಾಗಿ ಸತ್ಯಯುಗಕ್ಕೆ ಬರುತ್ತಾಳೆ. ತನ್ನದನ್ನೆಲ್ಲ ಸಂಪೂರ್ಣಗೊಳಿಸಿದ್ದಾಳೆ. ಒಂದು ವೇಳೆ ಮತ್ತೆ ಬರಬೇಕಾಗಿದ್ದರೆ 2-3 ವರ್ಷಗಳ ಹಿಂದೆಯೇ ದೇಹ ಬಿಡಬೇಕಿತ್ತು. ತನ್ನದನ್ನೆಲ್ಲ ಪೂರೈಸಿ ಹೋಗಿದ್ದಾಳೆ. ಹಾಗಾಗಿ ನೇರವಾಗಿ ಸತ್ಯಯುಗಕ್ಕೆ ಬರುತ್ತಾಳೆ. ಯಾರಾದರೂ ಹೇಳಬಹುದು, ಜನಕ್ ಮಗು ಇದರಲ್ಲಿದ್ದಾಳೆ, ಅದರಲ್ಲಿದ್ದಾಳೆ, ನಾವು ನೋಡಿ ಬಂದಿದ್ದೇವೆ ಎಂದು. ಜನಕ್ ಮಗು ಅಲ್ಲಿ ಜನ್ಮ ತಾಳಿದ್ದಾಳೆ ಎಂದು, ಅಂದ್ರೆ ದಾದಿ ಅಲ್ಲೋಗಿ ಜನ್ಮ ಪಡ್ಕೊಂಡಿದ್ದಾರೆ ಅಂತೇಳಿ. ಇದಕ್ಕೇನೆನ್ನಬೇಕು? ಅದು ಅವರವರ ಬುದ್ಧಿ. ನಾವಂತೂ ಸಂಪೂರ್ಣವಾಗಿ ಸ್ಪಷ್ಟಪಡಿಸುತ್ತಿದ್ದೇವೆ, ಜನಕ್ ಮಗು ಈಗ ಮೇಲೆ ಕುಳಿತು ಮೇಲಿನಿಂದಲೇ ಸೇವೆ ಮಾಡುತ್ತಾರೆ. ಹೌದಲ್ಲವೇ ಮಕ್ಕಳೇ? ಇದೇ ಸೂಚನೆ ನೀಡುತ್ತಿದ್ದೇನೆ. ಈಗ ಸಮಯ ಬಹಳ ಕಡಿಮೆ ಇದೆ. ಈಗ ನೀವು ನೋಡಿ, ಯಾರು ಕೋಟ್ಯಾಧಿಪತಿ? ಕೋಟ್ಯಾಧಿಪತಿ ಮತ್ತು ರಸ್ತೆ ಬದಿಯವನು ಇಬ್ಬರೂ ಸಮಾನರಾಗಿದ್ದಾರೆ. ಕೋಟ್ಯಾಧಿಪತಿಯ ಪ್ರಾಣ ಉಳಿಯುತ್ತದೆಯೇ? ಅವನು ತನ್ನಲ್ಲಿರುವುದನ್ನೆಲ್ಲ ಕೊಟ್ಟರೂ ಸಹ ಉಳಿಯುವುದಿಲ್ಲ. ಇಬ್ಬರು ಸಮಾನ ರೂಪದಲ್ಲಿ ಬಂದು ಬಿಟ್ಟರಲ್ಲವೇ? ಈಗ ಇಬ್ಬರು ಸಮಾನರು. ರಾಜನಾಗಿರಲಿ ಅಥವಾ ಭಿಕ್ಷುಕನಾಗಿರಲಿ, ಈಗಲೂ ನೀವು ಭಗವಂತನ ಶಕ್ತಿಗಳನ್ನು ಗುರುತಿಸದಿದ್ದರೆ ಮೂರ್ಖರೆಂದೇ ಕರೆಯಬೇಕಾಗುತ್ತದೆ. ಈಗಲೂ ಗೊಂದಲದಲ್ಲಿದ್ದಾರೆ, ಇದ್ದಾರೋ ಇಲ್ಲವೋ ಎಂದು. ಮತ್ತು ಬಾಬಾ ಎಲ್ಲರನ್ನೂ ಕರೆದುಕೊಂಡು ಹೊರಟು ಬಿಡುತ್ತಾನೆ. ಈಗ ಗಮನವಿಡಿ, ಯಾರು ಇದ್ದಾರೋ ಇಲ್ಲವೋ ಎಂಬ ಪ್ರಶ್ನೆಯಲ್ಲಿ ಸಿಲುಕಿದ್ದಾರೋ ಅಂತಹ ಮಕ್ಕಳಿಗೆ ಬಾಬಾ ಈಗಲೂ ಹೇಳುತ್ತಿದ್ದಾರೆ, ಮೇಲೆ ಹೋಗಿ ದೊಡ್ಡ ದೃಶ್ಯವನ್ನು ನೋಡುವಿರಿ, ಈ ಕ್ಷಣವನ್ನು ನೋಡುವಿರಿ, ಈ ಸಮಯವನ್ನು ನೋಡುವಿರಿ. ಎಲ್ಲಾ ಮಕ್ಕಳಿಗೆ ಬಾಪ್ ದಾದಾರವರ ಸಂದೇಶವಿದೆ ಎಂದರೆ, ಅಂದರೆ ಯಾರನ್ನು ಮಹಾಕಾಲ ಎಂದು ಕರೆಯುತ್ತಾರೋ ಆ ಸಮಯವೂ ಈಗ ಬಂದು ಬಿಟ್ಟಿದೆ. ಎಂತಹ ಅದ್ಭುತ ಪಾತ್ರ! ಈ ಉಡುಪು ಧರಿಸಿದರೆ ಮನೆಯ ವ್ಯಕ್ತಿ ಮತ್ತು ಬೇರೆ ಉಡುಪು ಧರಿಸಿ ಸ್ಟೇಜ್ ಮೇಲೆ ಬಂದರೆ, ಸ್ಟೇಜ್ ಮೇಲೆ ಬರುವಂತ ಬಟ್ಟೆ ಧರಿಸಿದರೆ ಆಗ ಅವರ ಹೆಸರು ಬದಲಾಗುತ್ತದೆ. ಸಂಸ್ಕಾರಗಳನ್ನು ಹಾಗೆ ಮಾಡಿಕೊಳ್ಳುತ್ತಾರೆ. ಉಡುಪಿನ ವ್ಯತ್ಯಾಸವಷ್ಟೇ. ಇಂದು ಯಾರಾದರೂ ಒಬ್ಬ ವ್ಯಕ್ತಿ ಪಾತ್ರ ಮಾಡುವಾಗ ಯಾರಾದರೂ ಹೇಳಿದರೆ, ನೀವು ರಾವಣನ ಪಾತ್ರ ಮಾಡಿ ಎಂದು, ಆಗ ಅವನು ತನ್ನನ್ನು ಹಾಗೆಯೇ ಮಾಡಿಕೊಳ್ಳುತ್ತಾನಲ್ಲವೇ? ಮತ್ತು ಯಾರಾದರೂ ಹೇಳಿದರೆ, ನೀವೇ ಈಗ ಸ್ವಲ್ಪ ಸಮಯದಲ್ಲಿ ರಾಮನ ಪಾತ್ರ ಮಾಡಬೇಕು ಎಂದು, ಆಗ ಅವನು ರಾಮನಂತೆ ಪಾತ್ರ ಮಾಡುತ್ತಾನೆ. ಹೇಗಾಗುತ್ತಾನೆ? ರಾಮನಂತೆ. ಸಂಪೂರ್ಣವಾಗಿ ಅರ್ಥವಾಯಿತೆ? ಹಾಗೆಯೇ ಬಾಬಾ ಬಂದಾಗ ಆರಂಭದಲ್ಲಿ ಬಂದರು, ಸ್ಥಾಪನೆ ಮಾಡಿದರು, ಪ್ರೇಮದ ಸಾಗರವಾಗಿದ್ದರು. ವಾ ನನ್ನ ಮಧುರ ಬಾಬಾ, ವಾ ವಾ ನನ್ನ ಪ್ರೀತಿಯ ಬಾಬಾ, ವಾ. ಆದರೆ ಅದೇ ತಂದೆ ಈಗ ಬೇರೆ ಉಡುಪು ಧರಿಸಿದಾಗ ಏನಾಗುತ್ತಾರೆ? ಮಹಾಕಾಲ ಏನೆನ್ನುತ್ತಾರೆ? ಬ್ರಹ್ಮನ ಮೂಲಕ ಸ್ಥಾಪನೆ ಮತ್ತು ಶಂಕರನ ಮೂಲಕ ವಿನಾಶ. ಇವರ ಮೂಲಕವಾಯಿತಲ್ಲವೇ? ಶಂಕರನು ಈಗಲೂ ಕುಳಿತಿದ್ದಾನೆ. ಏಕೆ? ಏನನ್ನೂ ಮಾಡುತ್ತಿಲ್ಲ. ಮೂಲಕವಾಗುವುದು ಅಂದ್ರೆ ಶಂಕರನ ಮೂಲಕ ಶುಭಾಬ ಮಾಡ್ತಾರೆ, ಅಂದರೆ ಅವರಲ್ಲಿ ಬಂದು ಅವರ ಮೂಲಕವಾಗುವುದು ಅದ್ಭುತ ವಿಷಯವಲ್ಲವೇ? ನಮ್ಮ ಬಾಬಾ ಬಂದು ಏನೆನ್ನುತ್ತಾರೆ? ನಾನು ವಿನಾಶ ಮಾಡಿದರೆ ನನ್ನ ಮೇಲೆ ಪಾಪಕರ್ಮಗಳು ಅಂಟಿಕೊಳ್ಳುತ್ತವೆ ಎಂದು. ನಾನು ನನ್ನ ಮಕ್ಕಳನ್ನೇ ವಿನಾಶ ಮಾಡುತ್ತೇನೆಯೇ? ನಾನೇಕೆ ವಿನಾಶ ಮಾಡಲಿ? ನಾನು ಆತ್ಮಗಳ ತಂದೆಯಲ್ಲವೇ? ಇಷ್ಟೊಂದು ಪಾಪವನ್ನು ನಾನು ಬಂದು ಅಂಟಿಸಿಕೊಳ್ಳುತ್ತೇನೆಯೇ? ಇದನ್ನೇ ಹೇಳುತ್ತಾರಲ್ಲವೇ? ಅವರು ಬಹಳ ಬುದ್ಧಿವಂತರು. ಅವರು ದೇಹದೊಳಗೆ ಬಂದು ಹೇಳುತ್ತಾರೆ,
ನಾನು ವಿನಾಶ ಮಾಡಿಸುತ್ತೇನೆಯೇ? ಮತ್ತು ಅದೇ ತಂದೆ ಉಡುಪು ಬದಲಿಸಿದಾಗ ಉಡುಪನ್ನೂ ಸಹ ಪಾಪಕರ್ಮಗಳು ಅಂಟದಂತೆ ಮನುಷ್ಯರಂತೆ ಅಲ್ಲದ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ. ಯಾರಾದರೂ ಒಬ್ಬ ವ್ಯಕ್ತಿ ವಿನಾಶ ಮಾಡಿದರೆ ಪಾಪಕರ್ಮ ಯಾರಿಗೆ ಅಂಟುತ್ತದೆ? ಅವರ ಆ ಉಡುಪನ್ನು ಹೇಗೆ ಮಾಡಿದರು? ಮಣ್ಣಿನಿಂದ ಮಾಡಿಲ್ಲ, ಪ್ರಕಾಶದ ಕಾಯದಿಂದ ಮಾಡಿದ್ದಾರೆ. ಪಾಪಕರ್ಮಗಳು ಅಂಟಬಾರದೆಂದು ಅರ್ಥವಾಯಿತೆ. ಆ ಸೂಕ್ಷ್ಮವತನದ ಉಡುಪನ್ನು ಮಣ್ಣಿನಿಂದ ಮಾಡಿಲ್ಲ, ಪಾಪಕರ್ಮಗಳು ಅಂಟಲು, ದಂಡನೆ ಸಿಗಲು ಅಥವಾ ಶಿಕ್ಷೆ ಅನುಭವಿಸಲು ಅದು ಪ್ರಕಾಶದ ದೇಹದಿಂದ ಮಾಡಲ್ಪಟ್ಟಿದೆ. ಹೊಡೆಯಿರಿ. ಯಾರಿಗೆ ಹೊಡೆಯುತ್ತೀರಿ? ಯಾರನ್ನು ಬಡಿಯುತ್ತೀರಿ? ಯಾರಿಗೆ ಶಿಕ್ಷೆ ಕೊಡುತ್ತೀರಿ? ಈಗ ತಿಳಿಸಿ. ನಮ್ಮ ಬಾಬಾ ಬಹಳ ಚತುರರು, ಬಹಳ ಬುದ್ಧಿವಂತರು. ಅವರು ಏನೆನ್ನುತ್ತಾರೆ? ಮನೆಗೆ ಹೋಗುತ್ತೇವೆ, ಅಲ್ಲಿಂದ ಈ ಸೃಷ್ಟಿಯನ್ನು ನೋಡುತ್ತೇವೆ. ಯಾರಾದರೂ ತಿಳಿದವರು ಇದ್ದಾರೆ ಹೇಳುತ್ತಾರೆ, ಬಾಬಾ ನಾವು ನಿಮ್ಮ ಮಕ್ಕಳು ಎಂದು. ಯಾವ ಮಕ್ಕಳು? ನಮಗೆ ಗೊತ್ತಿಲ್ಲ. ಬಾಬಾ ಹೀಗೆ ಹೇಳುತ್ತಾರೆ, ಯಾರು ಇವರು? ನಾವು ಈ ಸೃಷ್ಟಿಯಲ್ಲಿ ನಿಮ್ಮಂತೆಯೇ ಆಗಿ ನಿಮ್ಮಂತೆಯೇ ಪ್ರೀತಿಯಿಂದ ಮಕ್ಕಳೇ ಒಪ್ಪಿಕೊಳ್ಳಿ, ಪುರುಷಾರ್ಥ ಮಾಡಿ ಈಗ ವಾಪಸ್ ಹೋಗಬೇಕಿದೆ ಎಂದು ತಿಳಿಸುವವರೆಗೂ ತಂದೆಯಾಗಿದ್ದೆವು. ಈಗ ನಮ್ಮ ಉಡುಪು ಬದಲಾಗಿದೆ. ಒಬ್ಬ ತಂದೆಯೂ ಹೌದು ಮತ್ತು ಶಿಕ್ಷಕನೂ ಹೌದು. ಮನೆಯಲ್ಲೇನಾಗಿರುತ್ತಾರೆ? ತಂದೆಯಾಗಿರುತ್ತಾರೆ, ಪ್ರೀತಿಯನ್ನು ಮಾಡುತ್ತಾರೆ. ಆದರೆ ಶಾಲೆಗೆ ಬಂದಾಗ ಏನಾಗುತ್ತಾರೆ? ಶಿಕ್ಷಕನಾಗುತ್ತಾರೆ. ಮತ್ತು ಆ ಶಾಲೆಯಲ್ಲಿ ಅವರ ಮಗುವೇ ಓದದಿದ್ದರೂ ಸಹ ಸರಿಯಾಗಿ ಏಟು ಬೀಳುತ್ತದೆ. ಬೇರೆ ಇಬ್ಬರು ಮಕ್ಕಳಿಗೆ ಏಟು ಬಿದ್ದರೆ ಆ ಮಗುವಿಗೂ ಬೀಳುತ್ತದೆ. ಏಕೆ? ಅವರು ಶಿಕ್ಷಕರಾಗಿದ್ದಾರೆ. ಹೇಗೆ ಶಿಕ್ಷೆ ನೀಡುತ್ತಾರೆ? ಇದು ನನ್ನ ಮಗು ಎಂದು ನೋಡುವುದಿಲ್ಲ, ಖಂಡಿತ ನೋಡುವುದಿಲ್ಲ. ಏಕೆಂದರೆ ಆ ಸಮಯದಲ್ಲಿ ಅವರು ಯಾರು? ಶಿಕ್ಷಕ. ಮನೆಗೆ ಬಂದಾಗ ನೋಡುತ್ತಾರೆ, ಅರೆ ಎಷ್ಟು ಏಟು ಬಿದ್ದಿದೆ, ಬನ್ನಿ ನಿಮಗೆ ಮುಲಾಮ್ ಹಚ್ಚೋಣ ಎಂದು. ಹೌದು, ಅವರು ಅಂತಹವರು. ಅದಕ್ಕಾಗಿಯೇ ಈಗ ಮತ್ತೆ ತಮ್ಮ ರೂಪವನ್ನು ಧರಿಸಲಿದ್ದಾರೆ. ಮಹಾಕಾಲ ಸಿದ್ಧವಾಗಿದ್ದಾನೆ. ಮಕ್ಕಳಿಗೆ ವಿಶೇಷ ಸಂದೇಶ ಕೊಡುತ್ತಿದ್ದಾರೆ. ಇದ್ದಾರೋ ಇಲ್ಲವೋ ಎಂಬ ಗೊಂದಲದಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಅವರು ಸದಾ ಇದ್ದಾರೆ, ಸದಾ ಇದ್ದರು, ಸದಾ ಇರುತ್ತಾರೆ. ಈಗ ತಿಳಿಸಿ, ಏನಾಗುವುದು? ಸರಿ ತಾನೇ ಮಕ್ಕಳೇ? ಸಂಪೂರ್ಣ ಕತೆ ಅರ್ಥವಾಯಿತೆ? ಮತ್ತು ಎಲ್ಲಿಯೇ ಕುಳಿತಿರುವ ಮಕ್ಕಳಿಗೂ ಬಹಳ ಪ್ರೀತಿಯ ನೆನಪು ಪ್ರೀತಿಗಳು. ತಂದೆಯ ಮಾತನ್ನು ಅಸಡ್ಡೆ ಮಾಡಬೇಡಿ. ಶಿಕ್ಷಣದ ಕಡೆ ಗಮನ ಕೊಡಿ. ಮನೆಯಲ್ಲಿ ಗೀತ ಪಾಠಶಾಲೆ ಇರುತ್ತದೆ ಎಂದು ಬಾಬಾ ಹೇಳಿದ್ದರು. ಮನೆಯಲ್ಲಿ ಗೀತ ಪಾಠಶಾಲೆ ಬಂದಿರುವ ಸಮಯವೇ ಇದಾಗಿದೆ. ಮತ್ತು ಈಗ ಪ್ರತಿಯೊಬ್ಬ ಆತ್ಮವು ನನ್ನ ಬಾಬಾ ಬಂದರು ಎಂದು ಹೇಳುವ ಸಮಯವು ಬರಲಿದೆ. ಒಂದು ಹೆಜ್ಜೆ ಪೂರ್ಣಗೊಂಡಿದೆ. ಮನೆಯಲ್ಲಿ ಗೀತ ಪಾಠಶಾಲೆ ನಿರ್ಮಾಣವಾಗಿದೆ. ಈಗ ಎರಡನೇ ಹೆಜ್ಜೆ, ನನ್ನ ಬಾಬಾ ಬಂದರು. ಮತ್ತು ಅದರ ನಂತರ ಹೇಳುತ್ತಾರೆ, ಜೊತೆಯಲ್ಲಿ ನಡೆಯುತ್ತೇವೆ, ಜೊತೆಯಲ್ಲಿರುತ್ತೇವೆ, ಜೊತೆಯಲ್ಲಿ ಸಾಯುತ್ತೇವೆ, ಜೊತೆಯಲ್ಲಿ ಬದುಕುತ್ತೇವೆ. ಅದರ ನಂತರ ಈಗ ಏನಾಗುವುದು? ಒಂದು ಹೆಜ್ಜೆ ಪೂರ್ಣಗೊಂಡಿದೆ. ಮನೆಯಲ್ಲಿ ಗೀತ ಪಾಠಶಾಲೆ ಇರುತ್ತದೆ. ಎಲ್ಲರೂ ಭಗವಂತನನ್ನು ನೆನಪು ಮಾಡುತ್ತಿದ್ದಾರೆ, ಭಗವಂತನನ್ನು ಪ್ರಾರ್ಥಿಸುತ್ತಿದ್ದಾರೆ. ಹೇ ಭಗವಂತ, ಒಪ್ಪಿಸಿಕೋ. ಅಂದ್ರೆ, ಹೇ ಭಗವಂತ, ಇದನ್ನ ನಿನಗೆ ಅರ್ಪಣೆ ಮಾಡ್ತಿದ್ದೀವಿ, ನೀನ್ ಇದನ್ನು ಒಪ್ಪಿಸ್ಕೋ, ನಾವು ಇಷ್ಟೊಂದು ಪ್ರಸಾದ ಅರ್ಪಿಸುತ್ತೇವೆ ಎಂದು. ಕೆಲವರು ಏನೆನ್ನುತ್ತಾರೆ? ಒಬ್ಬರಿಗೊಬ್ಬರು ಹೇಳುತ್ತಾರೆ, ಅರೆ ಈಗ ಎಲ್ಲಿ ಹೋದರು ನಿಮ್ಮ ಶಿವಬಾಬಾ? ಹೇಳಿ ಸರಿ ಮಾಡಲಿ ಎಂದು. ಅವರಿಗೆ ಹೇಳಿ, ಬಾಬಾ ಈ ಕಾಯಿಲೆ ಸರಿ ಮಾಡಲಿ ಎಂದು. ಅಂದ್ರೆ ನಿಮ್ ಶುಭಾಬ ಅಂತಿದ್ರಲ್ಲ, ನಿಮ್ ಶುಭಾಬನಿಗೆ ಹೇಳ್ರಿ, ಇಂಥ ಕಾಯಿಲೆ ಬಂದಿದೆ, ಈ ಕಾಯಿಲೆನೀಗ ನಿಮ್ ಶುಭಾಬ ಸರಿ ಮಾಡ್ಲಿ ಅಂತ. ಈಗ ತಂದೆಯೂ ಅವರಿಗೆ ಹೇಳುತ್ತಿದ್ದಾರೆ, ಏಕೆ ಬಾಬಾರವರನ್ನು ಕೇಳಿ ನೀವು ಪಾಪಕರ್ಮಗಳನ್ನು ಮಾಡಿದ್ದೀರಾ? ಬಾಬಾರವರನ್ನು ಕೇಳಿ ನೀವು ತಪ್ಪು ಕೆಲಸ ಮಾಡಿದ್ದೀರಾ? ಬಾಬಾ ನಾವು ಇದನ್ನು ಮಾಡೋಣವೇ ಎಂದು? ಇಲ್ಲವಲ್ಲವೇ? ಈ ಸೃಷ್ಟಿಯು ಗೋಲಾಕಾರವಾಗಿದೆ. ಏನನ್ನು ಬಿತ್ತುತ್ತೀರೋ ಅದನ್ನೇ ಕೊಯ್ಯುತ್ತೀರಿ, ಏನನ್ನು ಎಸೆಯುತ್ತೀರೋ ಅದು ನಿಮ್ಮ ಬಳಿಗೆ ಮರಳಿ ಬರುತ್ತದೆ. ಮುಖದಿಂದ ದುಃಖ ಕೊಡುವ ಯಾವ ಶಬ್ದಗಳನ್ನು ಹೊರಹಾಕುತ್ತೀರೋ ಅದು ಸುತ್ತಿ ಸುತ್ತಿ ನಿಮ್ಮ ಬಳಿಗೆ ಬರುತ್ತದೆ. ಯಾರನ್ನಾದರೂ ಅಳಿಸಿದರೆ, ದುಃಖ ಕೊಟ್ಟರೆ ನೀವು ಅಳಬೇಕಾಗುತ್ತದೆ, ದುಃಖಿಗಳಾಗಬೇಕಾಗುತ್ತದೆ. ಏನನ್ನು ಉಣಿಸುತ್ತೀರೋ ಅದನ್ನೇ ನೀವು ತಿನ್ನುತ್ತೀರಿ. ಹಿಂದಿನ ಪ್ರಪಂಚದಲ್ಲಿಯೂ ನೋಡಿ, ಯಾರ ಮನೆಗಾದರೂ ಹೋದಾಗ ಅವರು ಚೆನ್ನಾಗಿ ಉಪಚರಿಸಿದರೆ ಏನಾಗುತ್ತದೆ? ಅವರು ಮತ್ತೆ ಇವರ ಮನೆಗೆ ಬಂದಾಗ ಇವರೂ ಸಹ ಚೆನ್ನಾಗಿ ಉಪಚರಿಸುತ್ತಾರಲ್ಲವೇ?
ಒಂದು ವೇಳೆ ಅವರ ಮನೆಗೆ ಹೋದಾಗ ಅವರು ಕುಳಿತುಕೊಳ್ಳಲು ಸಹ ಹೇಳದಿದ್ದರೆ ಅವರು ಮುಂದಿನ ಸಾರಿ ಬಂದಾಗ ಇವರೂ ಹಾಗೆಯೇ ಮಾಡುತ್ತಾರೆ. ಅರ್ಥವಾಯಿತಲ್ಲವೇ? ಈ ಸೃಷ್ಟಿಯಲ್ಲಿ ನೀವು ಏನನ್ನು ಮಾಡುತ್ತೀರೋ ಅದು ಮರಳಿ ಬಂದೇ ಬರುತ್ತದೆ. ಈಗಲೂ ಸಮಯವಿದೆ. ತಂದೆಯು ಮತ್ತೊಮ್ಮೆ ಅವಕಾಶ ನೀಡುತ್ತಿದ್ದಾರೆ. ಎಲ್ಲಾ ಮಕ್ಕಳು ವಿಶೇಷ ಗಮನವಿಡಿ. ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಿ. ಕರ್ಮಗಳ ಮೇಲೆ ಗಮನ ಕೊಡಿ ಮತ್ತು ಈಗ ನಿಮ್ಮ ಬಗ್ಗೆಯೂ ಗಮನವಿಡಿ. ತಂದೆಯಂತೂ ನೋಡಿಕೊಳ್ಳುತ್ತಾರೆ. ತಂದೆಯು ನಿಶ್ಚಯ ಬುದ್ಧಿ ಇದ್ದಾಗ ಮಾತ್ರ ನೋಡಿಕೊಳ್ಳುತ್ತಾರೆ. ತಂದೆಯು ಒಂದು ವಿಶೇಷ ಗಮನವನ್ನು ಸೆಳೆಯುತ್ತಿದ್ದಾರೆ. ತಂದೆಯು ನಿಶ್ಚಯ ಬುದ್ಧಿಯುಳ್ಳ ಮತ್ತು ಆತ್ಮದ ಅಭ್ಯಾಸ ಪಕ್ಕಾ ಇರುವ ಮಕ್ಕಳನ್ನು ಅವಶ್ಯವಾಗಿ ನೋಡಿಕೊಳ್ಳುತ್ತಾರೆ. ನಿರ್ಲಕ್ಷ್ಯ ಮಾಡಿ ಎಂದು ಹೇಳುತ್ತಿಲ್ಲ. ಸುರಕ್ಷತೆಯನ್ನು ಕಾಪಾಡಿಕೊಂಡು ನಿಶ್ಚಯ ಬುದ್ಧಿಯುಳ್ಳವರಾಗಿ ಎಂದು ಹೇಳುತ್ತಿದ್ದಾರೆ. ನಾವು ಅಲ್ಲಿಗೆ ಹೋಗುತ್ತೇವೆ, ಆಗ ಬಾಬಾ ನಮ್ಮನ್ನು ಉಳಿಸುತ್ತಾರೆ ಎಂಬ ಇಂತಹ ಮೂರ್ಖತನದ ಕೆಲಸಗಳನ್ನು ಮಾಡಬೇಡಿ. ಪ್ರಪಂಚದ ಸರ್ಕಾರದಿಂದ ಏನೇನು ಆದೇಶಗಳು ಬಂದಿವೆಯೋ ಅವುಗಳ ಮೇಲೆ ಗಮನವಿಡಿ ಮತ್ತು ಎಲ್ಲಾ ಮಕ್ಕಳು ತಮ್ಮ ಮನೆಯಲ್ಲಿ ಕುಳಿತು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಕನಿಷ್ಠ 10 ನಿಮಿಷಗಳ ಕಾಲ ಓಂಕಾರದ ಉಚ್ಚಾರಣೆ ಮಾಡುತ್ತೀರಿ. ಸರಿತಾನೆ? ಎಲ್ಲಾ ಮಕ್ಕಳಿಗೂ ಹೇಳಿ. ನೀವು ಮಕ್ಕಳು ಕೂಡ ಕೇಳುತ್ತಿದ್ದೀರಲ್ಲವೇ? ಮಾಡುತ್ತಿದ್ದೀರಲ್ಲವೇ? ಹೌದು, ಮಾಡಿ, ಚೆನ್ನಾಗಿ ಮಾಡಿ. ಹೌದು, ಎಲ್ಲರಿಗೂ ಹೇಳಿರಿ. ಎಲ್ಲಾ ಮಕ್ಕಳು ಕುಳಿತಿದ್ದೀರಾ? ಮತ್ತೆ ನೋಡಲು ಬರುತ್ತೇನೆ. ಸರಿತಾನೆ ಮಕ್ಕಳೇ? ಒಳ್ಳೆಯದು. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯ. ವರದಾನ: ಅನುಭವಿ ಮೂರ್ತಿ ಭವ. ಕೇಳುವುದು ಮತ್ತು ಹೇಳುವುದು ಇದು ಮೊದಲ ಹಂತವಾಗಿದೆ. ಅನುಭವಿ ಮೂರ್ತಿಯಾಗುವುದು ಇದು ಕೊನೆಯ ಹಂತವಾಗಿದೆ. ಎಷ್ಟು ಅನುಭವಿಯಾಗಿರುತ್ತೀರೋ ಅಷ್ಟು ಅವಿನಾಶಿ ಮತ್ತು ನಿರ್ವಿಘ್ನರಾಗಿರುತ್ತೀರಿ. ಅನುಭವಗಳನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗಿ. ಪ್ರತಿಯೊಂದು ಗುಣದಲ್ಲಿ ಅನುಭವಿ ಮೂರ್ತರಾಗಿ. ಏನನ್ನು ಹೇಳುತ್ತೀರೋ ಅದು ಅನುಭವವಾಗಿರಲಿ. ಅನುಭವಿಗಳು ಎಂದಿಗೂ ಮೋಸ ಹೋಗುವುದಿಲ್ಲ. ಅನುಭವಿಗಳನ್ನು ಯಾರೂ ಅಲುಗಾಡಿಸಲು ಸಾಧ್ಯವಿಲ್ಲ. ಅವರ ಮುಂದೆ ಮಾಯೆಯ ಯಾವುದೇ ತಂತ್ರಗಳು ನಡೆಯುವುದಿಲ್ಲ. ಆದ್ದರಿಂದ ಅನುಭವದ ಅಡಿಪಾಯವು ಭದ್ರವಾಗಿರಲಿ. ಒಳ್ಳೆಯದು. ಓಂ ನಮಃ ಶಿವಾಯ.